ಶಾಗ್ಯದಲ್ಲಿ ಆಗಿರುವಂತಹ ಎನ್ಕೌಂಟರ್ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸ್ತಾ ಇದೆ. ಅರಣ್ಯಾಧಿಕಾರಿಗಳ ತಪ್ಪಿದೆಯಾ ಅಥವಾ ಅಲ್ಲಿ ಸತ್ತಿರುವಂತಹ ಮೂವರು ಭೇಟಿ ಆಡೋದಕ್ಕೆ ಹೋಗಿ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆದಂತಹ ಕೌಂಟರ್ ಅಟ್ಯಾಕ್ಗೆ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡುವ ಸಂದರ್ಭದಲ್ಲಿ ಆಗಿರುವಂತಹ ಸಾವ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಸಹಜವಾಗಿಯೇ ಆಕ್ರೋಶ ಸರ್ಕಾರದ ವಿರುದ್ಧ ಇದೆ. ಯಾಕೆಂದ್ರೆ ಸಾವಿಗೀಡಾಗಿರುವಂತಹ ಮೂವರು ಕೂಡ ಹಳ್ಳಿಗರು, ಆ ಮೂವರು ಕೂಡ ರೈತರು. ಆದರೆ ರೈತರು ಕಾಡಿನ ಒಳಗೆ ಬೇಟೆ ಆಡೋದಕ್ಕೆ ಹೋಗಿದ್ರು ಅನ್ನುವಂಥದ್ದು ಒಂದು ವಾದ. ಆದರೆ ಇಲ್ಲ, ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಅಟ್ಯಾಕ್ ಅನ್ನುವಂಥದ್ದು ಮತ್ತೊಂದು ಆರೋಪವೂ ಇದೆ ಇಲ್ಲಿ. ಇವೆಲ್ಲವೂ ಕೂಡ ಕರ್ನಾಟಕದ ಒಳಗಡೆ ಇರುವಂತಹ ವಿಚಾರ. ಆದರೆ ಅವರು ತಮಿಳು ಭಾಷಿಕರು ಅನ್ನುವ ಕಾರಣಕ್ಕಾಗಿ ತಮಿಳುನಾಡು ಸರ್ಕಾರ ಅಯ್ಯೋ ಆಗಬಾರ್ದೇನೋ ಆಯಿತು ಅನ್ನುವ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡಿದೆ. ಇದು ತಮಿಳುನಾಡು ಸರ್ಕಾರವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಕರ್ನಾಟಕ ಮತ್ತು ತಮಿಳುನಾಡು ಅನ್ನುವಂಥದ್ದೇನು ಒಂದು ಗಡಿರೇಖೆಯ ಒಳಗಡೆ ನೇರವಾದಂತಹ ಗಡಿರೇಖೆಯನ್ನು ಎಳೆದು ಅದರ ಒಳಗಡೆ ಈ ಕಡೆ ಇರೋರೆಲ್ಲರೂ ಕನ್ನಡಿಗರು, ಆ ಕಡೆ ಇರೋರೆಲ್ಲರೂ ತಮಿಳಿಗರು ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ಇರೋದು ಭಾರತ ದೇಶದ ಒಳಗಡೆ ಇರುವಂತಹ ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿರ್ತಕ್ಕಂತಹ ತಮಿಳಿಗರೂ ಕೂಡ ಕನ್ನಡಿಗರೇ, ಅವರು ಕರ್ನಾಟಕದವರೇ ಅವರು. ಆದರೆ ಕರ್ನಾಟಕದಲ್ಲಿರುವಂತಹ ಮೂವರು ಅರಣ್ಯ ಇಲಾಖೆಯ ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ತಮಿಳುನಾಡು ಸರ್ಕಾರ ಇದರಲ್ಲಿ ಪಾಲಿಟಿಕ್ಸ್ ಅನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು. ಯಾವ ಸ್ವರೂಪದ ರಾಜಕೀಯಕ್ಕೆ ಇಳಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ನಮ್ಮ ಕಣ್ಣ ಮುಂದಿರುವಂಥದ್ದು. ಕಾವೇರಿ ವಿಚಾರದಂತೆಯೇ ಸಾವಿನಲ್ಲೂ ಕೂಡ ತಮಿಳರು ಈಗ ಕಿರಿಕು ತೆಗೆಯೋಕ್ಕೆ ಶುರು ಮಾಡಿದ್ದಾರೆ. ಶಾಗ್ಯ ಶೂಟೌಟ್ನಲ್ಲಿ ತಮಿಳರ ಕಗ್ಗೊಲೆ ಅಂತೇಳಿ ಬಿಂಬಿತವಾಗಿದ್ದಾರೆ. ಏನು ಭಾಷೆ ಕೇಳ್ಕೊಂಡು ಯಾರಾದ್ರೂ ಗುಂಡು ಹೊಡೆದ್ರ? ಇಷ್ಟು ಕಾಮನ್ ಸೆನ್ಸ್ ಅನ್ನ ಬಳಕೆ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸುಸೂತ್ರ ಆಗತ್ತೆ. ಆದರೆ ಪರಿಹಾರ ಘೋಷಣೆ ಮಾಡುವ ಮೂಲಕ ಉದ್ದಟತನವನ್ನ ಮೆರೆದಿದ್ದಾರೆ. ಕರ್ನಾಟಕದಲ್ಲಿ ಮೂವರು ಏನು ಅರಣ್ಯ ಇಲಾಖೆಯವರ ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳ್ಕೊಂಡು ತಮಿಳುನಾಡು ಸರ್ಕಾರ ಅಲ್ಲಿಂದ ಪರಿಹಾರವನ್ನ ಘೋಷಣೆ ಮಾಡುತ್ತೆ ಅಂತ ಹೇಳಿದ್ರೆ ಇದು ಯಾವ ಸೀಮೆಯ ತಮಿಳು ರಾಜಕಾರಣ? ಇದು ಯಾವ ಸೀಮೆಯಲ್ಲಿ ಇವರು ಮಾಡ್ತಾ ಇರುವಂತಹ ರಾಜಕಾರಣ ಇದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲೇಬೇಕಾಗುತ್ತೆ. ಕರ್ನಾಟಕದ ವಿರುದ್ಧದ ಅಥವಾ ಕನ್ನಡಿಗರ ವಿರುದ್ಧದ ಧೋರಣೆಯನ್ನು ತಾಳುವಂತಹ ಇಂಥದ್ದೊಂದು ಪಾಲಿಟಿಕ್ಸ್ ಅನ್ನ ಯಾವ ಉದ್ದೇಶಕ್ಕಾಗಿ ತಮಿಳುನಾಡು ಮಾಡ್ತಾ ಇದೆ? ತಮಿಳುನಾಡಿನ ಅರಣ್ಯ ಸಚಿವ ಇದ್ದಕ್ಕಿದ್ದಂತೆ ಘೋಷಣೆ ಮಾಡಿಬಿಡ್ತಾರೆ, ನಾವು 10 ಲಕ್ಷ ರೂಪಾಯಿಯನ್ನು ಪರಿಹಾರ ಕೊಡ್ತೀವಿ ಅಂತ. ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಇದನ್ನು ಖಂಡನೆ ಮಾಡ್ತಾರೆ. ಹೌದು, ಶೂಟೌಟ್ ಆಗಿದೆ. ಶೂಟೌಟ್ನ ಪ್ರಕರಣದಲ್ಲಿ ಮೂವರ ಸಾವು ಇದನ್ನ ಯಾರೂ ಕೂಡ ನಾಗರಿಕ ಸಮಾಜ ಒಪ್ಪಿಕೊಳ್ಳುವಂಥದ್ದಲ್ಲ. ಅರಣ್ಯ ಇಲಾಖೆಯವರೇ ಆಗಿದ್ರು ಕೂಡ ನೀವು ಶೂಟೌಟ್ ಮಾಡಿ ಅವ್ರನ್ನ ಕೊಲ್ಲುವಂತಹ ಉದ್ದೇಶ ನಿಮ್ಗೆ ಯಾಕೆ ಬಂತು? ಅವರನ್ನ ಸೆರೆ ಹಿಡಿಬಹುದಾಗಿತ್ತು. ಸೆರೆ ಹಿಡಿಯೋದಕ್ಕೆ ನಾನಾ ಮಾರ್ಗಗಳಿದ್ವು, ಅವುಗಳನ್ನು ನೀವು ಬಳಕೆ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಅದು ಬಿಟ್ಟು ಶೂಟೌಟ್ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಆದರೆ ಅದೇ ಕಾರಣಕ್ಕಾಗಿ ಇದನ್ನ ಕನ್ನಡಿಗರು ಮತ್ತು ತಮಿಳರು ಅನ್ನುವ ರೀತಿಯಲ್ಲಿ ತಮಿಳುನಾಡು ಸರ್ಕಾರ ಮಾಡೋದಕ್ಕೆ ಹೊರಟಿರೋದಿದೆಯಲ್ಲ, ಇದು ಈ ದೇಶದ ಒಕ್ಕೂಟ ವ್ಯವಸ್ಥೆಯ ಒಳಗಡೆ ಮಾಡುವಂತಹ ಈ ರೀತಿಯಾದಂತಹ ಸಣ್ಣತನದ ರಾಜಕಾರಣವನ್ನು ಬಿಡಬೇಕಾಗುತ್ತೆ. ಇಲ್ಲಿ ಶಾಗ್ಯ ಶೂಟೌಟ್ ಪ್ರಕರಣವನ್ನು ನಾವು ಗಮನಿಸಬೇಕು. ಶಾಗ್ಯ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸತ್ತ ಮೂವರ ವಿಚಾರವಾಗಿ ಈಗ ಶುರುವಾಗಿರುವಂತಹ ರಾಜಕೀಯ ಇದು. ಶಾಗ್ಯ ಶೂಟೌಟ್ ಈಗಾಗಲೇ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ, ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಸಹಜವಾಗಿಯೇ ಕರ್ನಾಟಕದಲ್ಲೂ ಸದ್ದಾಗ್ತಾ ಇದೆ, ತಮಿಳುನಾಡಿನಲ್ಲೂ ಸದ್ದಾಗ್ತಾ ಇದೆ. ಯಾಕಂದ್ರೆ ಕರ್ನಾಟಕ ತಮಿಳುನಾಡಿನ ಬಾರ್ಡರ್ನಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಸಾವಿಗೀಡಾಗಿರುವಂತವರು ತಮಿಳರು ಅನ್ನುವ ಕಾರಣಕ್ಕಾಗಿ, ತಮಿಳು ಭಾಷಿಕರು ಅನ್ನೋ ಕಾರಣಕ್ಕಾಗಿ, ತಮಿಳರು ಅಲ್ಲ ಅವರು ತಮಿಳು ಭಾಷಿಕರು ಅನ್ನುವ ಕಾರಣಕ್ಕಾಗಿ ಇವರನ್ನ ತಮಿಳುನಾಡು ಸರ್ಕಾರ ತಾವು 10 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡುತ್ತೆ ಅಂತ ಹೇಳಿದ್ರೆ ಏನರ್ಥ ಇದು? ಈ ಸಾವಿನಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಮುಜುಗರ ಮಾಡೋದಕ್ಕೆ ತಮಿಳುನಾಡು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕರ್ನಾಟಕ ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಅದು ಕರ್ನಾಟಕ ಸರ್ಕಾರಕ್ಕಲ್ಲ, ಇಲ್ಲಿ ಭಾಷಿಕವಾಗಿರುವಂತಹ ವಿಚಾರವನ್ನು ತಂದಿರೋದಿದೆಯಲ್ಲ, ಇದು ಯಾವುದೇ ಸರ್ಕಾರಗಳು ಕೂಡ ಮಾಡಬಾರ್ದು. ಆಯಾ ರಾಜ್ಯಗಳ ಬಿಸ್ನೆಸ್ ಅನ್ನ. ಹೌದು, ತಮಿಳರ ಬಗ್ಗೆ ಅವರಿಗೆ ಕನ್ಸರ್ನ್ ಇದೆ, ತಮಿಳು ಭಾಷಿಕರ ಬಗ್ಗೆ ಅವರಿಗೆ ಕನ್ಸರ್ನ್ ಇರ್ಬೋದು, ಪರ ರಾಜ್ಯಗಳಲ್ಲಿರ್ತಕ್ಕಂತಹ ನೆರೆಯ ರಾಜ್ಯಗಳಲ್ಲಿರುವ ಕನ್ನಡಿಗರ ಬಗ್ಗೆ ಕರ್ನಾಟಕಕ್ಕೆ ಕಾಳಜಿ ಇರುತ್ತೋ ಹಾಗೆ ಅವರಿಗೆ ಕಾಳಜಿ ಇದ್ರೆ ತಪ್ಪಲ್ಲ. ಆದರೆ ಈ ರೀತಿಯ ಪರಿಹಾರ ಯಾವ ಕಾರಣಕ್ಕಾಗಿ? ತಮಿಳುನಾಡು ವಿಧಾನಸಭೆಯ ಕಲಾಪದಲ್ಲಿ ಮೂವರ ಸಾವಿನ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ಮಾಡಿರತಕ್ಕಂತಹ ಶೂಟೌಟ್ ಪ್ರಕರಣದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳಿಂದ ಗಮನ ಸೆಳೆಯುವ ನಿರ್ಣಯವನ್ನ ಮಂಡನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಗದ್ದಲವೂ ಕೂಡ ಏರ್ಪಡ್ತು. ಅವರಿಗೆ ಎಲ್ಲರನ್ನ ಪ್ಲೀಸ್ ಮಾಡಬೇಕು, ಆ ಕಾರಣಕ್ಕಾಗಿ ಏನು ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ತಮಿಳು ಸೆಂಟಿಮೆಂಟ್ ಅನ್ನುವಂತಹ ರೀತಿಯಲ್ಲಿ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದೆ.
ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನಕಲಿ ಎನ್ಕೌಂಟರ್ನಂತೆ ಕಾಣ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ತಮಿಳುನಾಡು ವಿಧಾನಸಭೆಯಲ್ಲಿ ಮಾಡಲಾಗಿದೆ. ಇದರ ಬಗ್ಗೆ ಕರ್ನಾಟಕ ಸರ್ಕಾರವೂ ಕೂಡ ತನಿಖೆ ನಡೆಸಲೇಬೇಕು, ಅನುಮಾನವೇ ಇಲ್ಲ. ಇದು ನಕಲಿ ಎನ್ಕೌಂಟರ್ ಆಗಿದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಮತ್ತು ತಮಿಳುನಾಡು ಸರ್ಕಾರ ಮಧ್ಯಪ್ರವೇಶಿಸಬೇಕು ಅನ್ನುವಂತಹ ವಿಚಾರವನ್ನ ಅಲ್ಲಿಯ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಸಿಬಿಐ ತನಿಖೆಯನ್ನು ಮಾಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಿಬಿಐ ತನಿಖೆ ಮಾಡಿಸಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕಾಡಿನಲ್ಲಿ ಆಗಿರತಕ್ಕಂತಹ ವಿಚಾರಕ್ಕೆ ತಮಿಳುನಾಡು ಸರ್ಕಾರದಿಂದ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿಯ ಪ್ರತಿಪಕ್ಷದವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮತ್ತು ಹಣಕಾಸಿನ ಅಕ್ರಮಗಳ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಅಲ್ಲಿ ಮಾಡಿದ್ದಾರೆ. ತಮಿಳರ ಸುರಕ್ಷತೆಗಾಗಿ ತನಿಖೆ ಆಗಬೇಕು ಅಂತ ಕೇಳಿಕೊಂಡಿದ್ದಾರೆ. ತಮಿಳರ ಸುರಕ್ಷತೆಗಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅರ್ಥ ಏನು? ಕರ್ನಾಟಕದಲ್ಲಿ ತಮಿಳರು ಸುರಕ್ಷಿತವಾಗಿಲ್ವಾ? ಯಾವ ಸ್ವರೂಪದಲ್ಲಿ ತಮಿಳು ವಿಧಾನಸಭೆ, ತಮಿಳುನಾಡಿನ ರಾಜಕಾರಣ ಇಲ್ಲಿ ಕೆಲಸ ಮಾಡ್ತಾ ಇದೆ? ಹಾಗಾದ್ರೆ ತಮಿಳರಿಗೆ ರಕ್ಷಣೆ ಒದಗಿಸಬೇಕು ಅನ್ನುವಂಥದ್ದನ್ನು ಕೂಡ ಅವರು ಅಲ್ಲಿ ಕೇಳಿಕೊಂಡಿದ್ದಾರೆ. ಅಮಾಯಕ ತಮಿಳರ ಸಾವಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಅಮಾಯಕ ತಮಿಳರು ಅಂತೇಳಿ ಅಲ್ಲ, ಅವರು ಕರ್ನಾಟಕದವರು. ಆ 3 ಸಾವಿಗೆ ಏನು ಕಾರಣ ಆಗಿದೆ ಅನ್ನುವಂಥದ್ದು ಸರಿಯಾದ ತನಿಖೆ ಆಗಲೇಬೇಕು. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕರ್ನಾಟಕದಂತೆಯೇ ತಮಿಳುನಾಡು ಸರ್ಕಾರ ಕೂಡ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳಿ ಅಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ಆಗ್ರಹಿಸಲಾಗಿದೆ. ಅಫ್ಕೋರ್ಸ್ ಆಯಾ ಭಾಷಿಕರ ವಿಚಾರದಲ್ಲಿ ಆಯಾ ರಾಜ್ಯಗಳಿಗಿರುವಂತಹ ಕಾಳಜಿ, ಕಳಕಳಿ ಇವೆಲ್ಲವೂ ಕೂಡ ಇರಲೇಬೇಕು. ಹೇಗೆ ಮಹಾರಾಷ್ಟ್ರದಲ್ಲೋ ಅಥವಾ ಆಂಧ್ರದಲ್ಲೋ ಅಥವಾ ತಮಿಳುನಾಡಲ್ಲೋ ಅಥವಾ ತೆಲಂಗಾಣದಲ್ಲೋ ಅಥವಾ ಗೋವಾದಲ್ಲೋ ಕನ್ನಡಿಗರಿಗೆ ಏನಾದರೂ ಅನ್ಯಾಯ ಆದಾಗ ಕರ್ನಾಟಕ ಸರ್ಕಾರ ಹೇಗೆ ಕಳವಳ ವ್ಯಕ್ತಪಡಿಸುತ್ತೆ, ಆ ಕಳವಳ ಅವ್ರಿಗೆ ಇದ್ರೆ ಅದು ತಪ್ಪಲ್ಲ. ಅದು ಒಂದು ಭಾಷಿಕರಾಗಿ ಅವ್ರಿಗಿರುವಂತಹ ಕಾಳಜಿ, ಕಳವಳ ಇದ್ದೇ ಇರುತ್ತೆ. ಆದರೆ ಇದರ ಒಳಗಡೆ ಮೂಗು ತೂರಿಸುವಂಥದ್ದು ಇದೆಯಲ್ಲ, ಇದು ಮಾಡಬಾರ್ದು. ಇದು ಒಕ್ಕೂಟ ವ್ಯವಸ್ಥೆಗೆ ಮಾಡುವಂತಹ ಕೆಲಸ ಅಲ್ಲ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾಡಬೇಕಾದಂತಹ ಕೆಲಸ ಇದಾಗಿರೋದಿಲ್ಲ. ಶಾಗ್ಯ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಏನು ಮಾಡಿದೆ, ಈಗ ಪರಿಹಾರವನ್ನು ಕೊಡ್ತೀವಿ ಅಂದ್ಕೊಂಡು. ಅಷ್ಟೇ ಅಲ್ಲದೆ ಅಲ್ಲಿಯ ಮಾಜಿ ಶಾಸಕರುಗಳು ಬಂದು ಇಲ್ಲಿ ಭೇಟಿಯನ್ನು ಕೊಡ್ತಾರೆ. ಏನು ಮೃತರ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಾನವೀಯ ನೆಲೆಯಲ್ಲಿ ಭೇಟಿ ಕೊಡುವಂಥದ್ದು ಯಾರೇ ಆದರೂ ಕೂಡ ಹೋಗಿ ಭೇಟಿ ಕೊಡಬಹುದು, ಭೇಟಿ ಕೊಡಬೇಕಾಗತ್ತೆ, ಸಾಂತ್ವನ ಹೇಳಬೇಕು, ಇವೆಲ್ಲವೂ ಕೂಡ ಮಾಡಬಹುದು. ಆದರೆ ಈ ಪ್ರಕರಣವನ್ನು ನಾವು ಕೂಲಂಕಷವಾಗಿ ನೋಡಲೇಬೇಕಾಗಿರುವಂಥದ್ದು. ಯಾಕಂದರೆ ಈ ವಿಚಾರದಲ್ಲಿ ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ವಿಜಯ್ ಸರ್ಕಾರ ಇವತ್ತು ಕೈಗೊಂಡಿರುವಂತಹ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ನಿರ್ಣಯವನ್ನ ಇವತ್ತು ಅಲ್ಲಿ ಕೈಗೊಳ್ಳಲಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. சம்பவ நாளான ஆகஸ்ட் 15 அன்று காவிரி வனவிலங்கு சரணாலய வனப்பகுதியில் வனத்துறையினரின் வேட்டையை தடை நடவடிக்கையின் போது 3 பேர் சுட்டுக் கொல்லப்பட்டனர். உயிரிழந்தவர்களின் குடும்பத்தினர் மற்றும் அப்பகுதியைச் சேர்ந்த 300க்கும் மேற்பட்டோர் மேற்படி துப்பாக்கி சூடு நடத்தியதற்கு கண்டனம் தெரிவித்து உடலை வாங்க மறுத்தும் சாலை மறியலில் ஈடுபட்டதை தொடர்ந்து கர்நாடக அரசு இடைக்கால நிவாரண தொகையாக தலா ஒரு குடும்பத்திற்கு ரூபாய் 5 லட்சம் அறிவித்தது. மேலும் மேற்படி சம்பவம் குறித்து கர்நாடக அரசு துறையினர் ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದೆ. ಮೃತ 3 ಕುಟುಂಬಗಳಿಗೆ ತಮಿಳುನಾಡು ಸರ್ಕಾರದಿಂದ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಒಂದು ವೇಳೆ ತನಿಖೆಯ ನಂತರ ಇಲ್ಲ ಅವರು ಬೇಟೆಗಾರರು ಅಂತಲೇ ತೀರ್ಮಾನ ಆಗಿ ಅವರೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಮೊದಲು ಫೈರಿಂಗ್ ಮಾಡಿದ್ರು ಅನ್ನುವಂಥ ತನಿಖೆಯಿಂದ ಗೊತ್ತಾಯಿತು ಅಂತ ಹೇಳಿದ್ರೆ ಆವಾಗಲೂ ಕೂಡ ಈ ಪರಿಹಾರವನ್ನು ಕೊಡುತ್ತೆ. ಯಾಕೆ ಈ ತರಾತುರಿಯನ್ನು ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ? ಇಲ್ಲಿ ಕರ್ನಾಟಕದಲ್ಲಿ ಹತ್ಯೆಯಾದಂತಹ 3 ತಮಿಳರ ಕುಟುಂಬಗಳಿಗೆ ಪರಿಹಾರ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹತ್ಯೆಯಾದ 3 ತಮಿಳರ ಕುಟುಂಬಗಳಿಗೆ ಅಂತ. ಆದರೆ ಕರ್ನಾಟಕ ಸರ್ಕಾರ ತಮಿಳು ಜನರು ಅನ್ನೋ ಕಾರಣಕ್ಕಾಗಿ ಹತ್ಯೆ ಮಾಡಿದೆ ಅಂತೇಳಿ ಅರ್ಥನಾ ಇದು? ಯಾವ ಸ್ವರೂಪದಲ್ಲಿ ಯೋಚನೆ ಮಾಡ್ತಿದ್ದಾರೆ? ತಮಿಳುನಾಡು ಸದನದಲ್ಲಿ ಚರ್ಚೆ ನಿರ್ಣಯಗಳ ಬೆನ್ನಲ್ಲೇ ಸಚಿವರ ನಿಯೋಗವೂ ಕೂಡ ಭೇಟಿ ಕೊಡ್ತಾ ಇದೆ. ಆ ಮೂಲಕ ಈ ವಿಚಾರದಲ್ಲಿ ಬಹಳ ದೊಡ್ಡದಾದಂತಹ ಒಂದು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಹನೂರು ತಾಲೂಕಿನ ತೋಮಿಯಾರ್ನ ಪಾಳ್ಯಕ್ಕೆ ತಮಿಳುನಾಡಿನ ಮಾಜಿ ಶಾಸಕರು ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ತಮಿಳುನಾಡು ಮಾಜಿ ಶಾಸಕರು ಮಾಡ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ವಿಜಯ್ ಸರ್ಕಾರ ಕಾವೇರಿ ವನ್ಯಧಾಮದಲ್ಲಿ 3 ಎನ್ಕೌಂಟರ್ ಸರಿಯಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆದರೆ
ಈಗ ಎನ್ಕೌಂಟರ್ ಸರಿಯಲ್ಲ ಅನ್ನುವಂಥದ್ದು ಮನುಷ್ಯರಾಗಿರೋ ಪ್ರತಿಯೊಬ್ಬರು ಕೂಡ ಹೇಳುವಂತೆ ಎನ್ಕೌಂಟರ್ ಮಾಡಬೇಕಾದ ಅವಶ್ಯಕತೆ ಇತ್ತಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ, ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ಶೂಟೌಟ್ ಬಗ್ಗೆ ಕರ್ನಾಟಕ ಸರ್ಕಾರದ ವಿವರಣೆ ಒಪ್ಪುವಂಥದ್ದಲ್ಲ ಅಂತ ಹೇಳ್ಕೊಂಡು ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಇಲ್ಲಿಯ ವಿವರಣೆ ಒಪ್ಪುವಂತಲ್ಲ, ಶೂಟೌಟ್ ಬಗ್ಗೆ ಪಕ್ಷಾತೀತವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಅವರು ಮಾಡಿದ್ದಾರೆ. ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಕರ್ನಾಟಕ ಸರ್ಕಾರ ಮೃತರ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯಿಸಿದ್ದಾರೆ. ತಮಿಳರ ಕೊಲೆಯಂತಹ ಘಟನೆಗಳು ಮುಂದೆ ಆಗಬಾರದು. ಇಲ್ಲಿ ತಮಿಳರ ಕೊಲೆಯಂತಹ ಘಟನೆಗಳು ಅನ್ನುವಂತಹ ವಿಚಾರಗಳಿದಾವಲ್ಲ, ಇದೇ ಇಲ್ಲಿರುವಂತಹ ದೊಡ್ಡ ಸಮಸ್ಯೆ. ಅಂದ್ರೆ ಆಯಾ ರಾಜ್ಯಗಳು ತಮ್ಮ ತಮ್ಮ ಭಾಷಿಕರ ವಿಚಾರದಲ್ಲಿ, ಆಯಾ ರಾಜ್ಯಗಳ ಪ್ರಜೆಗಳ ವಿಚಾರದಲ್ಲಿ ಭಾಷೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ, ತಮಿಳುನಾಡಿನಲ್ಲಿರುವಂತಹ ಕನ್ನಡಿಗರನ್ನ ಕನ್ನಡಿಗರು ಅನ್ನೋ ಕಾರಣಕ್ಕಾಗಿ ಏನಾದರೂ ತಮಿಳುನಾಡು ಸರ್ಕಾರ ಹಾಗಾದ್ರೆ ಅನ್ಯಾಯ ಮಾಡುತ್ತಾ, ಅಥವಾ ಕರ್ನಾಟಕದಲ್ಲಿರುವಂತಹ ತಮಿಳರನ್ನ ತಮಿಳರು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕೊಲೆ ಮಾಡುತ್ತಾ? ಈ ಸಾಮಾನ್ಯ ಜ್ಞಾನವನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಕರ್ನಾಟಕ ಸರ್ಕಾರ ತಮಿಳರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ತಮಿಳರ ವಿಚಾರವನ್ನ, ತಮಿಳರು ಅನ್ನುವಂತಹ ವಿಚಾರವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇದೆ. 3 ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ? ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯದ ವಿಚಾರ ಅಲ್ಲ, ರಾಜ್ಯದ ವಿಚಾರನೇ ಆಗಿದೆ. ಫೆಡರಲ್ ಸ್ಟ್ರಕ್ಚರ್, no state should interfere with any state's administration. Pannirselvam or anyone should have the basic culture. I can't involve in any of the Tamil Nadu law and order problem. Own states have own problem. They should also know that we know how to protect our state. Let they do their job, we will do our job. I don't want to interfere with their administration. We have to protect our whatever the sanctity is there of our state. ನಾನು ತಮಿಳುನಾಡನ್ನ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ತಾವು ಕೇವಲ ಕ್ರಿಶ್ಚಿಯನ್ ಧರ್ಮದ ಮುಖ್ಯಮಂತ್ರಿಗಳು ಅಥವಾ ತಮಿಳುನಾಡಿನ ಮುಖ್ಯಮಂತ್ರಿಗಳು? ಸತ್ತಿರ್ತಕ್ಕಂಥವ್ರು ಅದಕ್ಕೆ ಜಾತಿಯ ಬಣ್ಣವನ್ನು ಕಟ್ಟತಕ್ಕಂಥದ್ದು, ಧರ್ಮದ ಬಣ್ಣವನ್ನು ಕಟ್ಟತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರೇ ಯೋಚನೆ ಮಾಡಬೇಕಾಗ್ತದೆ. ಇದು ನಮ್ಮ ರಾಜ್ಯದ ವಿಚಾರ. ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಎಲೆಕ್ಷನ್ ಕ್ಯಾಂಪೇನ್ ಆಯಿತು, 11 ಜನ ತೀರೋದ್ರು. ಅದ್ರ ಬಗ್ಗೆ ನಾವೇನ ಕೇಳ್ತೀವ ಅಲ್ವಾ? ಇದು ನಮ್ಮ ರಾಜ್ಯದ ವಿಚಾರ. ಅವರು ಸತ್ತಿರ್ತಕ್ಕಂಥವರು ತಮಿಳ್ನವ್ರು ಇರ್ಬೋದು, ತಮಿಳ್ನವರಾದರೂ ಅವರು ಕನ್ನಡಿಗರೇ, ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರು ಕನ್ನಡಿಗರೇ. ಅವ್ರಿಗೇನಾದರೂ ಅನ್ಯಾಯ ಆಗಿದ್ದರೆ ಸಮಿತಿ ವರದಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಅವ್ರ ಭಾಷೆ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಅವರೆಲ್ಲ ಕೂಡ ಕನ್ನಡಿಗರೇ, ಕರ್ನಾಟಕ ರಾಜ್ಯದವರೇ. ಇಲ್ಲಿ ಮಂತ್ರಿಯವರು ಬಹಳ ಕ್ಲಿಯರ್ ಆಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರೋದು ಅದನ್ನೇ. ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ. ಇಲ್ಲಿ ಅವರು ಅಂತಿಮವಾಗಿ ಕನ್ನಡಿಗರು, ಕರ್ನಾಟಕದವರು. ಅವರು ಅಲ್ಲಿ ಸತ್ತಿರ್ತಕ್ಕಂತಹ 3 ವಿಚಾರದಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಕಾಳಜಿ ವಹಿಸಲೇಬೇಕು. ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅವರು ತಮಿಳರು, ಹಾಗಾಗಿ ಕೊಂದಿದ್ದು ಒಳ್ಳೇದಾಯಿತು ಅನ್ನುವಂಥದ್ದು ಕನ್ನಡಿಗರ ಮನಸ್ಥಿತಿ ಅಲ್ಲ. ಕರ್ನಾಟಕ ಸರ್ಕಾರ ಆ ರೀತಿಯಾಗಿ ಏನಾದರೂ ಯೋಚನೆ ಮಾಡಿದರೆ ಅದು ಕೂಡ ತಪ್ಪಾಗುತ್ತೆ. ಆದರೆ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ, ನಾವು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಒಂದು ವೇಳೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ಮೇಲೆ ಕೂಡ ಕ್ರಮ ಆಗುತ್ತೆ, ಯಾವುದೇ ಅನುಮಾನಗಳು ಬೇಕಿಲ್ಲ ಅಂತ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಮತ್ತು ಇದನ್ನ ಕರ್ನಾಟಕ ಮತ್ತು ತಮಿಳರು ಅನ್ನುವಂಥ ವಿಚಾರದಲ್ಲಿ ಅದು ಯಾವ ಕಾರಣಕ್ಕಾಗಿ ತಮಿಳುನಾಡು ಸರ್ಕಾರ ನೋಡ್ತಾ ಇದೆಯೋ ಗೊತ್ತಿಲ್ಲ. ಸತ್ತಿರುವಂತಹ ವ್ಯಕ್ತಿಗಳು ತಮಿಳು ಭಾಷಿಕರು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ಶೂಟೌಟ್ ವಿಚಾರದಲ್ಲಿ ACF ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನ್ಯೂಸ್ 18 ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಈ ಒಂದು ಅರಣ್ಯಾಧಿಕಾರಿಯವರು ವಿವರಿಸಿದ್ದಾರೆ. ಹಸು ಹುಡುಕಲು ಹೋಗಿದ್ದವರು 2 ಬಂದೂಕು ಯಾಕೆ ತಗೊಂಡು ಹೋಗಿದ್ರು ಅನ್ನುವಂಥ ಮೊದಲ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಅವರು ಹಸು ಹುಡ್ಕೊಂಡು ಹೋಗಿದ್ದಾವೆ ಅಂತ ಹೇಳ್ಕೊಂಡು ಹೇಳ್ತಿದಾರಲ್ಲ, ಹಾಗಾಗಿ 2 ಬಂದೂಕು ಹಿಡ್ಕೊಂಡು ಯಾಕೆ ಹೋಗಿದ್ರು ಅವರು? ಕಾಡಿನೊಳಗೆ 12 ಕಿಲೋಮೀಟರ್ ದೂರ ಬಂದಿರೋದು ಯಾಕೆ? ಯಾಕಂದ್ರೆ ಅವರು ಸತ್ತಿರ್ತಕ್ಕಂತಹ ಪ್ರದೇಶ ಕಾಡಿನೊಳಗಡೆ 12 ಕಿಲೋಮೀಟರ್ ಒಳಗಡೆ ಇರುವಂಥದ್ದು. ಅಷ್ಟು ಒಳಗೆ ಬಂದಿರೋದು ಯಾಕೆ? ಹಸು ಹುಡುಕಿ ಕೊಡಿ ಅಂತ ನಮಗೆ ಯಾಕೆ ಅವರು ದೂರು ಕೊಡಲಿಲ್ಲ? ಯಾಕಂದ್ರೆ ಅರಣ್ಯಾಧಿಕಾರಿಗಳಿಗೆ ಕೇಳಬಹುದಾಗಿತ್ತು, ಹಸು ಹುಡುಕಿ ಕೊಡಿ ಅನ್ನೋದನ್ನು ಕೇಳಬಹುದಾಗಿತ್ತು. ಆ ಒಂದು ಯಾವುದೇ ದೂರು ಕೂಡ ಅವರು ಯಾಕೆ ಕೊಟ್ಟಿಲ್ಲ? ಮತ್ತು ಶೂಟೌಟ್ ಸ್ಥಳದಲ್ಲಿ 2 ಚೀಲಗಳಲ್ಲಿ ಪ್ರಾಣಿ ಮಾಂಸ, 4 ಬ್ಯಾಗ್ಗಳು ಪತ್ತೆಯಾಗಿದ್ದಾವೆ. ಹಾಗಾದ್ರೆ ಅವರು ಪ್ರಾಣಿ ಬೇಟೆಗಾರರ? ಯಾಕಂದ್ರೆ 2 ಚೀಲಗಳಲ್ಲಿ ಪ್ರಾಣಿ ಮಾಂಸ ಇದ್ದಾಗ
ಹಸು ಹುಡ್ಕೊಂಡು ಹೋದವ್ರಿಗೆ ಮಾಂಸ ಹೇಗೆ ಸಿಗುತ್ತೆ? ಆಹಾರ ಪದಾರ್ಥ, ಪಾತ್ರೆ, ಲೋಟ, ಗನ್ ಪೌಡರ್, ಚಾಕು, ಮಚ್ಚು, ಮೊಬೈಲ್, ಇವೆಲ್ಲ ಪದಾರ್ಥಗಳು ಯಾಕೆ ಅಲ್ಲಿ ಬಂದವು? ಇವೆಲ್ಲವೂ ಕೂಡ ಸಿಕ್ಕಿದಾವೆ ಅನ್ನೋದನ್ನ ACF ಹೇಳ್ತಾ ಇದ್ದಾರೆ. ಹೊಸ ಪ್ಯಾರಗಾನ್ ಚಪ್ಪಲಿಗಳು ಸಹ ಬ್ಯಾಗ್ನಲ್ಲಿ ಸಿಕ್ಕಿದಾವೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಹೊಸ ಪ್ಯಾರಗಾನ್ ಚಪ್ಪಲಿಗಳು ಕೂಡ ಸಿಕ್ಕಿದಾವೆ, ಅವ್ರ ಬ್ಯಾಗ್ಗಳಲ್ಲೇ ಇದ್ವು ಅಂತೇಳಿ. ಅಂದರೆ ಒಂದು ಹಾಳಾದರೆ ಇನ್ನೊಂದು ಇರಲಿ ಅನ್ನೋ ಕಾರಣಕ್ಕಾಗಿ ಹೋದ್ರ, ಚಪ್ಪಲಿಗಳನ್ನು ನಾವು ಇಟ್ಟಿದ್ದೇವೆ ಅನ್ನೋದು ಸುಳ್ಳು ಅನ್ನೋದನ್ನು ACF ಅವರು ಹೇಳಿದ್ದಾರೆ. ನಾವು ಅದರಲ್ಲಿ ಚಪ್ಪಲಿ ಇಟ್ಟಿದ್ದೀವಿ ಅನ್ನೋದು ಸುಳ್ಳು. ಆತ್ಮರಕ್ಷಣೆಗಾಗಿ ನಮ್ಮವರು ಗುಂಡು ಹಾರಿಸಿದ್ದಾರೆ ಅನ್ನೋದನ್ನು ACF ಕೂಡ ಹೇಳಿದ್ದಾರೆ. ಇಲ್ಲಿ ಅರಣ್ಯ ಸಿಬ್ಬಂದಿ ಎಲ್ಲೂ ಓಡಿ ಹೋಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ACF ಅವರು ಹೇಳ್ತಾ ಇರುವಂಥದ್ದು. ಈ ಇಡೀ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನು ACF ಅವರು ಮಾತನ್ನು ನಿಮಗೆ ತೋರಿಸ್ತೀನಿ. ಅಷ್ಟು ಡೀಪ್ ಇನ್ಸೈಡು ಒಂದು ಹಸು ಹುಡುಕೋದಕ್ಕೆ ಬರೋ ಅವಶ್ಯಕತೆ ಇಲ್ಲ. ಬರಬೇಕಿದ್ರೆ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿ ಕೊಡಬೇಕಾಯ್ತು, ಈ ರೀತಿ ನಮ್ಮ ಹಸು ಮಿಸ್ ಆಗಿದೆ, ಸೊ ಅದು ಹುಡುಕಿ ಕೊಡಿ, ಅದು ಹುಡ್ಕಕ್ಕೆ ಹೋಗ್ತೀವಿ, ಪರ್ಮಿಷನ್ ಕೊಡಿ ಅಂತ ಕೇಳಬೇಕಾಯ್ತು. ನಮ್ಮ ಸಿಬ್ಬಂದಿಗಳು ಇರ್ತಿದ್ರು, ಇಲ್ಲ ಕನ್ಸರ್ನ್ಡ್ ಒಳ್ಳೆಣ್ಣ ಅಧಿಕಾರಿಗಳಿರ್ತಿದ್ರು, ಅವ್ರಿಗೆ ಕೇಳಿಬಿಟ್ಟು ಅವರು ಒಳಗಡೆ ಹೋಗ್ಬೋದಿತ್ತು. ಓಕೆ, ಹಸು ನಾವು ಹುಡ್ಕೋಕೆ ಹೋಗಿದ್ರು ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೋದಿತ್ತು. ಡೀಪ್ ಇನ್ಸೈಡ್ ಹೋಗೋದಲ್ದೇ ಜೊತೆಗೆ 2 ಕಂಟ್ರಿ ಮೇಡ್ ಗನ್ ತೊಗೊಂಡು ಹೋಗೋಂಥ ಅವಶ್ಯಕತೆ ಏನಿದೆ? ನೋಡಿಪ್ಪ, ಮೊದಲನೇದಾಗಿ ಪ್ಯಾರಗಾನ್ ಚಪ್ಪಲಿ ಏನಿದೆಯಲ್ಲ, ಅದು ನಾವು ತಂದು ಇಟ್ಟಿರ್ತಕ್ಕಂಥದ್ದು ಅಲ್ಲ. ಅದು ಫಸ್ಟ್ ಆಫ್ ಆಲ್ ಹೊಸ ಚಪ್ಪಲ್, ತಾವೆಲ್ಲ ಹೇಳ್ತಿರೋಂಗೆ ಹೊಸ ಚಪ್ಪಲ್ನ ತಗೊಂಡೋಗಿ ಇಡೋದ್ರಲ್ಲಿ ನಮಗೆ ಏನೂ ಹೆಲ್ಪು ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ, ನಾವು ಅದರಿಂದ ಏನು ಪ್ರೂವ್ನು ಮಾಡಲಿಕ್ಕಾಗಲ್ಲ. ಅದು ಅವರ ಏನು ಆರೋಪಿತರು ಬಂದಿದ್ರು ಅವ್ರ ಬ್ಯಾಗಲ್ಲಿ ಇದ್ದಂಥ ಮೆಟೀರಿಯಲ್ಸ್ಗಳು, ಅದನ್ನು ನಾವು ಅಮಾನತ್ ಪಡಿಸಿದಂಥ ಮೆಟೀರಿಯಲ್ಸ್ ಯಾವ್ಯಾವ ಏನೇನು ಇದೆ ಕ್ವಾಂಟಿಟಿನ ಅದನ್ನು ಲಿಸ್ಟ್ ಮಾಡಿ. ಹೀಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರುವಂತಹ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ACF ಅವರು ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಅವರು ಬಹಳ ಡೀಪ್ ಫಾರೆಸ್ಟ್ ಒಳಗಡೆ ಬಂದಿದ್ದಾರೆ, 12 ಕಿಲೋಮೀಟರ್ ಅಷ್ಟು ಒಳಗಡೆ ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ ಬಂದಿದ್ರು ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ಆದರೆ ಇದರ ಬಗ್ಗೆ ಕೂಲಂಕಷವಾದಂಥ ತನಿಖೆ ಆಗಬೇಕು. ಅರಣ್ಯ ಅಧಿಕಾರಿಗಳು ತಪ್ಪು ಮಾಡಿದಾರಾ, ಅಥವಾ ಆ 3 ಕಾಡು ಒಳಗಡೆ ಬಂದಿದ್ದಂತಹ 3 ತಪ್ಪು ಮಾಡಿದ್ರು, ಯಾರು ಮೊದಲು ಫೈರಿಂಗ್ ಮಾಡಿದ್ರು, ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಬರೋದಕ್ಕೆ ಸಾಧ್ಯ ಇದೆ. ಆ ತನಿಖೆಯಿಂದ ಹೊರ ಬಂದಾಗ ಮಾತ್ರನೇ ಅಸಲಿಯತ್ತೇನು ಅನ್ನೋಂಥದ್ದು ಗೊತ್ತಾಗುವಂಥದ್ದಿದೆ.